ಆತ್ಮವಿಶ್ವಾಸ ಇಲ್ದವ್ರಿಗೆ ಆ ದೇವರು ಕೂಡ ಸಪೋರ್ಟ್ ಮಾಡಲ್ಲ. ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾಗಿರತಕ್ಕಂತ ಅಸ್ತ್ರ. ಹಾಗಾಗಿ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಅತ್ಯಂತ ಪ್ರಾಮಾಣಿಕವಾಗಿ ಹೆಚ್ಚಿನ ಉತ್ಸಾಹದಿಂದ ಸಮಯವನ್ನ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ, ಕೈಯಲ್ಲಿ ದುಡ್ಡು ಬೇರೆ ನಿಲ್ದಿರ್ತಾ ಇದೆ. ಧನುರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಎಂಥ ಫಲ ಇದೆ, ಯಾವ ಲಾಭವಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ತಾಳ್ಮೆಯನ್ನ ನೀವು ತೆಗೆದುಕೊಳ್ಳಬೇಕು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ನೀವು ತಿಳ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಕೊನೆ ತನಕ ನೋಡಿ. ಧನುರಾಶಿಯವರ ತಡ ಮಾಡೋದು ಬೇಡ, ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆದ್ರೆ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ. ನಿಮ್ಮ ಬಳಿಯೂ ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಚಾನಲ್ ಇರುತ್ತೆ. ಧನುರಾಶಿಯವರ ಜನ್ಮ ನಕ್ಷತ್ರಗಳು ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಚರಣ ಸೇರಿರ್ತಕ್ಕಂತಹ ಧನುರಾಶಿಯವರ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ ಆಗಿರುತ್ತೆ. ಅದೃಷ್ಟ ದೇವತೆ ಶ್ರೀ ಮಹಾವಿಷ್ಣು ಆಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿಗಳು ಮೇಷ, ಸಿಂಹ ಆದರೆ ಶತ್ರು ರಾಶಿ ಕಟಕ, ವೃಶ್ಚಿಕ, ಮೀನ ರಾಶಿ ಆಗಿರುವಂತದ್ದು. ಧನುರಾಶಿಯವರು ಅಂದ ತಕ್ಷಣ ಕೇಳ್ಬೇಕಾ, ಬಹಳ ವಿದ್ವಾಂಸರು, ಬಹಳ ಜ್ಞಾನಿಗಳು, ಅನುಭಾವಿಗಳು, ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ವ್ಯಕ್ತಿಗಳು ಧನುರಾಶಿಯವರು. ಅವರು ವಿಜಯರು ಕೂಡ. ಒಂದು ಪ್ಲಾನ್ ಮಾಡ್ತಾ ಇದಾರೆ ಅಂತಂದ್ರೆ ಏನೋ ಒಂದು ಸಮಥಿಂಗ್ ಇದ್ದೇ ಇರುತ್ತೆ, ಏನೋ ಒಂದು ಪ್ಲಾನ್ ಇದ್ದೇ ಇರುತ್ತೆ. ಆ ಪ್ಲಾನ್ ಮಾಡಿದ್ರು ಅಂತಂದ್ರೆ 100% ಅದನ್ನು ಸಕ್ಸಸ್ ಆಗೋವರೆಗೂ ಬಿಡುವಂತಹ ವ್ಯಕ್ತಿಗಳಲ್ಲ ಧನುರಾಶಿಯವರು. ಆಯ್ತಾ? ಇಂಥ ಧನುರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ, 1ನೇ ತಾರೀಕು, 9, 10, 19, 20, 26 ಹಾಗೂ 28ನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ಧನುರಾಶಿಯವರಿಗೆ ಯಾವುದೇ ಒಂದು ಕೆಲಸಗಳನ್ನ ಪ್ರಾರಂಭದಲ್ಲಿ ತುಂಬಾ ಉತ್ಸಾಹದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದು ಯಾವುದೇ ಒಂದು ಕೆಲಸ ನಿಂತಿದೆ ಅಂತಂದ್ರೆ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸವನ್ನ ಈ ತಿಂಗಳಲ್ಲಿ ನೀವು ಬಹಳಷ್ಟು ಉತ್ಸುಕತೆಯಿಂದ, ಪ್ರಾಮಾಣಿಕತೆಯಿಂದ, ಹೆಚ್ಚಿನ ಪ್ರಯತ್ನದಿಂದ ನಿಮ್ಮ ಎಫರ್ಟ್ ಅನ್ನ ಹಾಕಿ ಅದನ್ನ ಪೂರ್ಣಗೊಳಿಸುವಂತಹ ಪ್ರಯತ್ನ ಮಾಡ್ತೀರಿ. ನೀವು ಯಾವುದೇ ಒಂದು ಮನೆ ಕಟ್ತಾ ಇದ್ದೀರಾ, ಯಾವುದೇ ಒಂದು ಮಿಷನ್ ವಾಹನ ತೆಗೆದುಕೊಳ್ಬೇಕಾ, ಸೈಟ್ ತಗೋಬೇಕಾ, ಹೊಲ ತಗೋಬೇಕಾ, ಕೆಲಸ ಹುಡುಕ್ಬೇಕಾ, ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತದ್ದಿರಬಹುದು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ನೀವು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಧನುರಾಶಿಯವರಿಗೆ ಬಹಳಷ್ಟು ಉತ್ಸಾಹ ಅನ್ನುವಂಥದ್ದು ಇರುತ್ತೆ, ನಿರೀಕ್ಷೆ ಇರುತ್ತೆ. ಏನೋ ನಾನು ಗೆಲ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಒಂದು ಹುಮ್ಮಸ್ ಅನ್ನುವಂಥದ್ದು ಇರುತ್ತೆ. ಆ ಉತ್ಸಾಹ ಅನ್ನುವಂಥದ್ದು ಏನಿದೆಯಲ್ಲ, ಅದು ಮನುಷ್ಯನಿಗೆ ಅದು ಬಹಳಷ್ಟು ಎನರ್ಜಿ ಬೂಸ್ಟ್ ಅನ್ನು ತಂದು ಕೊಡುತ್ತೆ. ಆತ್ಮವಿಶ್ವಾಸ ಇಲ್ದವ್ರಿಗೆ ಆ ದೇವರು ಕೂಡ ಸಪೋರ್ಟ್ ಮಾಡಲ್ಲ. ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾಗಿರತಕ್ಕಂತ ಅಸ್ತ್ರ. ಹಾಗಾಗಿ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಅತ್ಯಂತ ಪ್ರಾಮಾಣಿಕವಾಗಿ ಹೆಚ್ಚಿನ ಉತ್ಸಾಹದಿಂದ ಸಮಯವನ್ನ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ, ಕೈಯಲ್ಲಿ ದುಡ್ಡು ಬೇರೆ ನಿಲ್ದಿರ್ತಾ ಇಲ್ಲ, ಮಾಡುವಂತ ಕೆಲಸಗಳು ಅಂದುಕೊಂಡಂಗೆ ಆಗ್ತಾ ಇಲ್ಲ ಅನ್ನುವಂತ ಬೇಸರ ನಿಮ್ಮ ಮನಸ್ಸಿನಲ್ಲಿ ಇದೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ, ಆಯ್ತಾ? ಆಮೇಲೆ ನೀವು ಇದನ್ನೆಲ್ಲವನ್ನೂ ಮೆಟ್ಟಿ ನಿಲ್ಲುವಂತಹ ತಾಳ್ಮೆ, ಬುದ್ಧಿವಂತಿಕೆ, ಶಕ್ತಿ, ಸಾಮರ್ಥ್ಯಗಳು ಎಲ್ಲವೂ ನಿಮ್ಮಲ್ಲಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕು. ಅದು ಯಾವ ರೀತಿ ಅಂತಂದ್ರೆ, ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ, ಸವಾಲುಗಳು ಏನೇ ಇರ್ಲಿ, ತಾಳ್ಮೆ, ಬುದ್ಧಿಶಕ್ತಿ ಮತ್ತು ಪ್ರಾಮಾಣಿಕವಾದ ಪ್ರಯತ್ನ, ಆತ್ಮವಿಶ್ವಾಸ ಇದನ್ನು ರೂಢಿಸ್ಕೊಂಡ್ರೆ ಜೀವನದಲ್ಲಿ ಯಶಸ್ಸನ್ನುವಂಥದ್ದು ಕಾಣ್ತೀರಿ. ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ, ಇದ್ರ ಬಗ್ಗೆ ಗಮನಕ್ಕಿರಲಿ. ಇನ್ನು ಈ ವ್ಯಾಪಾರಸ್ಥರು ಯಾವುದೇ ತರದ ವ್ಯಾಪಾರ ಮಾಡಿ, ವಹಿವಾಟು ಮಾಡಿ, ಚಿಕ್ಕ ವ್ಯಾಪಾರಸ್ಥರದಿಂದ ದೊಡ್ಡ ವ್ಯಾಪಾರಸ್ಥರು, ಚಿಕ್ಕ ಕೆಲಸಗಾರರಿಂದ ದೊಡ್ಡ ಕೆಲಸಗಾರರು, ಉದ್ದಿಮೆಗಳು ಅಥವಾ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ. ಆದ್ರೆ ಹೆಚ್ಚಿನ ಎಫರ್ಟ್ ಅನ್ನ ಹಾಕಬೇಕಾಗತ್ತೆ, ಹೆಚ್ಚಿನ ಸಮಯವನ್ನ ವಿನಿಯೋಗಿಸ್ಕೋಬೇಕಾಗತ್ತೆ. ಈ ಸಕ್ಸಸ್ ಅನ್ನುವಂಥದ್ದು ಅಥವಾ ಈಗ ನಿಮ್ ಮುಂದಿರುವಂತ ಸವಾಲುಗಳು ಸುಲಭದ್ದೇನಲ್ಲ. ನಾನು ಆರಾಮಾಗಿ ಸುಲಭವಾಗಿ ನಾನು ದಾಟ್ಬಿಡ್ತೀನಿ, ಅದ್ರಲ್ಲಿ ನಾನು ಸಕ್ಸಸ್ ಆಗ್ಬಿಡ್ತೀನಿ ಅನ್ನುವಂತ ಪ್ರಮೇಯ ಬೇಡ.
ಹೆಚ್ಚಿನ ಎಫರ್ಟ್ ಅನ್ನ ಹಾಕಿದ್ರೆ ಇರುವಂತ ದೊಡ್ಡ ಬೆಟ್ಟದಂತ ಸಮಸ್ಯೆ ಇದ್ರೂ ಕೂಡ ನೀವು ಸರಿ ಮಾಡ್ಕೊಳ್ಳುವಂತ ಎಲ್ಲ ಸಾಮರ್ಥ್ಯಗಳು ನಿಮ್ಮಲ್ಲಿದೆ. ನೀವು ಗಮನಕ್ಕೆ ಇರಬೇಕು, ಇದನ್ನು ಗಮನಿಸಬೇಕು. ಇದನ್ನ ಇನ್ನು ಶಿಕ್ಷಕರು ವಿಶೇಷವಾಗಿ ಬಹಳಷ್ಟು ಕೀರ್ತಿ, ಪ್ರತಿಷ್ಠೆ, ಮಾನ, ಸನ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳ ಸರಬರಾಜು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭಗಳು ಸಿಗುವಂತಹ ಸಾಧ್ಯತೆಗಳಿದೆ. ಸ್ಟಾಕ್ ಅಥವಾ ಶೇರ್ ನಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಲಾಭಕಾರಕವಾಗಿರ್ತಕ್ಕಂಥ ಫಲಗಳಿದೆ. ವಿಶೇಷವಾಗಿ ರಾಜಕಾರಣಿಗಳಿಗೆ ಅಥವಾ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಯಾವುದೇ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರಿಗೆ ಯಾವುದೋ ಒಂದು ಅವಕಾಶಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಕೆಲವೊಂದು ಸ್ಥಾನಮಾನಗಳಿಗಾಗಿ ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಅವಕಾಶಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಕಲಾವಿದರಿಗೆ ಒಂದಿಷ್ಟು ಕಷ್ಟ ಪಡಬೇಕಾಗತ್ತೆ. ಏನೋ ಒಂಥರ ಡಿಫರೆಂಟ್ ಆಗಿರ್ತಕ್ಕಂಥದ್ದನ್ನ ಟ್ರೈ ಮಾಡ್ಬೇಕು. ಕಲಾವಿದರು ಡಿಫರೆಂಟ್ ಆಗಿರ್ತಕ್ಕಂಥದ್ದನ್ನ ಟ್ರೈ ಮಾಡಿದ್ರೆ ಅದು ನಿಮಗೆ ಏನೋ ಒಂಥರ ಹೊಸ ರೂಪವನ್ನ, ಹೊಸ ಸಂಕಲ್ಪವನ್ನ ಮಾಡ್ಕೊಳ್ಳೋದ್ರಂತದ್ದು ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನ, ಚೇಂಜ್ ಅನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದು ನಿಮಗೆ ಜಾಸ್ತಿಯಾಗಿ ಸಕ್ಸಸ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂತ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳಿದೆ. ಚಿಕ್ಕ ಮಟ್ಟದ ತೊಂದರೆ ಆಗಿದ್ರು ಕೂಡ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು. ಆರೋಗ್ಯ ಅಂತ ಅಂದಾಗ ನಾವು ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ. ತಾಳ್ಮೆಯನ್ನು ತೆಗೆದುಕೊಂಡು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ವೀಕ್ಷಕರೇ, ಇನ್ನಿದೆ ನೋಡಿ ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಏನ್ ಗೊತ್ತಾ, 1ನೇ ತಾರೀಕಿನಿಂದ 15ರಿಂದ 31ರವರೆಗೆ ಏನೆಲ್ಲ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಬಹುಮುಖ್ಯವಾದ ವಿಚಾರಗಳು ಜೊತೆಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸುವಂತದ್ದು ಬಾಕಿ ಇದೆ. ಡಿಸೆಂಬರ್ ತಿಂಗಳಲ್ಲಿ ಈ ಧನುರಾಶಿಯವರಿಗೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ, ನೀವು ಪುರುಷರಾಗಿದ್ರೆ ಸ್ತ್ರೀ ಸಂಬಂಧ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು. ನೀವು ಸ್ತ್ರೀಯರಾಗಿದ್ರೆ ಪುರುಷ ಸಂಬಂಧ ವಿಚಾರವಾಗಿ ಎಚ್ಚರಿಕೆಯನ್ನ ಇರಬೇಕು. ಅನವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಅವಶ್ಯಕತೆ ಇರತಕ್ಕಂತ ಪ್ರಯಾಣವನ್ನ ಮಾಡಿ, ತೀರಾ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ, ಅನವಶ್ಯಕವಾಗಿದ್ರೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಆಮೇಲೆ ಮನಸ್ಸಿನಲ್ಲಿ ಒಂದು ಭಯ ಅನ್ನುವಂಥದ್ದು ಇರುತ್ತೆ, ಒಂದು ಕಳವಳ ಇರುತ್ತೆ. ನಾನ್ ಮಾಡೇ ಮಾಡ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಜೊತೆಗೆ ಒಳಗಡೆ ಯಾವುದೋ ಒಂದು ಮನಸ್ಸಿನಲ್ಲಿ ಆತಂಕ ಇರುತ್ತೆ. ಆಗದೆ ಇದ್ರೆ ಏನ್ ಮಾಡ್ಲಿ, ಸಕ್ಸಸ್ ಆಗದೆ ಇದ್ರೆ ಏನ್ ಮಾಡೋಣ ಅನ್ನುವಂತಹ ಒಂದು ಆತಂಕ ಇರುತ್ತೆ. ಅದರಿಂದ ನೀವು ಮೊದಲು ಬೇಗ ಹೊರಗಡೆ ಬಂದಷ್ಟು ನಿಮ್ಗೆ ಒಳ್ಳೇದಾಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತ ಡಿಸ್ಟರ್ಬ್ ಆಗುವಂತ ಸಾಧ್ಯತೆಗಳು ಇರ್ತವೆ, ಭಿನ್ನಾಭಿಪ್ರಾಯಗಳು ಇರ್ತವೆ. ಅದನ್ನ ನೀವೇ ಕುಂತು ಮಾತಾಡ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಚಿಕ್ಕ ಸಮಸ್ಯೆಯನ್ನ ದೊಡ್ಡದಾಗೋದಕ್ಕೆ ಬಿಡ್ಲಿಕ್ಕೆ ಹೋಗ್ಬಾರ್ದು. ಅದು ಕುಟುಂಬದಲ್ಲೇ ಇರ್ಲಿ ಅಥವಾ ಬಂಧುಗಳಲ್ಲೇ ಇರ್ಲಿ ಅಥವಾ ಇನ್ನಿತರ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿದ್ರು ಕೂಡ ಅದನ್ನ ಆದಷ್ಟು ಬೇಗನೆ ಆ ಭಿನ್ನಾಭಿಪ್ರಾಯಗಳನ್ನ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಬಂಧು ವರ್ಗದಲ್ಲಿ ಮನಸ್ತಾಪಗಳು ಇರ್ತವೆ. ಯಾಕಂದ್ರೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೇಳ್ಕೊಳಕ್ ಆಗಲ್ಲ, ಅವ್ರಿಂಗೆ ಇವ್ರಂಗೆ ಈ ರೀತಿಯಾಗಿ ನಿಮ್ ಬಗ್ಗೆ ಏನೇನೋ ವಿಚಾರಗಳು ಇರ್ತವೆ. ಆದ್ರೆ ಅದನ್ನ ಸ್ವಲ್ಪ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ, ನಿಮ್ಗೆ ಅವಕಾಶ ಸಿಕ್ಕರೆ. ಇನ್ನು ಮಾನಸಿಕವಾಗಿರ್ತಕ್ಕಂಥ ತಳಮಳ ಏನಿರ್ತದಲ್ಲ ಅದನ್ನ ಕಡಿಮೆ ಮಾಡ್ಕೊಂಡಷ್ಟು ನಿಮ್ಗೆ ಬೇಗ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಬಹಳಷ್ಟು ಇದನ್ನು ಕೆಲವೊಂದು ಎಚ್ಚರಿಕೆಗಳ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ದ್ವಿತೀಯಾರ್ಧದಲ್ಲಿ ಅಂದ್ರೆ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಒಂದು ಫಲ ನೋಡೋದಾದ್ರೆ ಈ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ಆಲ್ಮೋಸ್ಟ್ ಈ ಧನುರಾಶಿಯವರು ಸ್ವಲ್ಪ ಮೊಬೈಲ್ ಬಳಕೆ ಹೆಚ್ಚಾಗುತ್ತೆ. ಮೊಬೈಲ್ ಅಲ್ಲೇ ನಿಮ್ ಬಿಸ್ನೆಸ್ ಇತ್ತು, ಉದ್ಯೋಗ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ಬಟ್ ಆದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಸ್ವಲ್ಪ ಮೊಬೈಲ್ ಕಡೆ ಜಾಸ್ತಿ ನೀವು ಸಮಯವನ್ನ ವಿನಿಯೋಗಿಸ್ತಾ ಇದ್ದೀರಿ ಅಂತಂದ್ರೆ ಬಹಳ ದೊಡ್ಡ ನಷ್ಟ. ಅದು ಸಾಧ್ಯವಾದಷ್ಟು ಅದನ್ನ ಅವಾಯ್ಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ. ಕೆಲವೊಂದು ಜನಗಳ ಕಿರಿಕಿರಿಗಳು, ಸವಾಲುಗಳು, ಚಾಲೆಂಜ್ಗಳು ಇರ್ತವೆ. ನಿಮ್ ಬಗ್ಗೆ ಆಗದೆ ಇರುವಂತ ಜನಗಳೇನ್ ಕಡಿಮೆನಾ? ಬಹಳಷ್ಟು ಜನ ಇರ್ತಾರೆ. ಅದು ನಿಮಗ್ ಗೊತ್ತಿಲ್ಲದೆ ಇರುವಂತ ವಿಚಾರ ಅಲ್ಲ, ಹೌದಾ ಅಲ್ವಾ? ಯಾಕಂತಂದ್ರೆ ಅದನ್ನ ನೀವು ಬಹಳ ಸಮರ್ಥವಾಗಿ ನಿಭಾಯಿಸಿದಿರಿ. ಇಲ್ಲೂ ಕೂಡ ಇದ್ದೇ ಇರ್ತವೆ, ಅದನ್ನ ನೀವು ಅದೇ ರೀತಿಯಾಗಿ ನಿಭಾಯಿಸ್ತಾ ಹೋಗಿ. ಜೊತೆಗೆ ವ್ಯಾಪಾರಿಗಳಿಗೆ ಸಾಲ ಮಾಡ್ಕೊಳಕ್ ಹೋಗ್ಬೇಡಿ. ವ್ಯಾಪಾರಿಗಳಾಗಿರ್ಬೋದು, ಧನುರಾಶಿಯವರು ಯಾರೇ ಆಗಿರ್ಬೋದು, ಸಾಧ್ಯವಾದ್ರೆ ನಿಮ್ಗೆ ಎಷ್ಟು ಬಂದಿದೆ, ನಿಮಗೆ ಎಷ್ಟು ಲಾಭಾಂಶ ಇದೆ ಅಥವಾ ನಿಮ್ಮ ಒಂದು ಕಕ್ಷೆ ಏನಿದೆ ಅದರಲ್ಲಿನೇ ನೀವು ವ್ಯವಸ್ಥಿತವಾಗಿ ಕೆಲಸ ಮಾಡ್ಕೊಳ್ಳುವಂತಹ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅದನ್ನು ಬಿಟ್ಟು ಜಾಸ್ತಿಯಾಗಿ ನೀವು ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ಅಷ್ಟು ಯೋಗ್ಯವಿಲ್ಲ. ಹಾಗಾಗಿ ಇರುವಂತದ್ದನ್ನೇ ಡೆವಲಪ್ ಮಾಡ್ಕೊಳ್ಳುವಂತ ಹೋಗಿ. ಜೊತೆಗೆ ಈ ತಿಂಗಳಲ್ಲಿ ಒಳ್ಳೆ ಫಲನೇ ಇದೆ.
ಆದ್ರೆ ಸವಾಲುಗಳು ಕೂಡ ಅಷ್ಟೇ ಇದೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಅಲ್ಲೇ ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ, ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡ್ಕೊಳ್ಳಿ. ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡುವಂಥದ್ದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಅಲ್ಲಿ ಬಹಳಷ್ಟು ವಿಡಿಯೋಗಳು ಸಿಗ್ತವೆ. ಈ ಡಿಸೆಂಬರ್ ತಿಂಗಳ 12 ರಾಶಿಯವರ ಫಲಗಳು ಸಿಗ್ತವೆ, 12 ರಾಶಿಯವರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ. ಬಹಳಷ್ಟು ವಿಡಿಯೋಗಳಿದೆ, ನೋಡ್ಕೊಳ್ಳಿ. ಜೊತೆಗೆ ನಮಗೂ ಸಪೋರ್ಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಹಾಗೆ ಯಾಕಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ಬಹಳ ಮುಖ್ಯ, ಆಯ್ತಾ? ಇನ್ನ ನೀವು ಈ ಧನು ರಾಶಿಯವರು ಪರಿಹಾರ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ, ಡಿಸೆಂಬರ್ ತಿಂಗಳಲ್ಲಿ ನೋಡಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಮಾಡತಕ್ಕಂಥದ್ದು, ಮನೆ ದೇವರ ಮೂಲ ಮಂತ್ರವನ್ನ ಪಠಣ ಮಾಡುವಂಥದ್ದು, ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಈ ಪಂಚ ಪವಮಾನ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಒಳ್ಳೆ ಫಲ ಸಿಗುತ್ತೆ. ಶ್ರೀ ನರಸಿಂಹ ಗಾಯತ್ರಿ ಮಂತ್ರವನ್ನ ಪಠಣ ಮಾಡೋದ್ರಿಂದನೂ ಕೂಡ ಬಹಳ ಒಳ್ಳೆ ಅನುಕೂಲತೆಗಳು ನಿಮಗಾಗುತ್ತೆ. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡೋದಾದ್ರೆ, ಎಡಗೈಯಲ್ಲಿ ಬೆಳ್ಳಿಯ ಉಂಗುರವನ್ನ ಧರಿಸುವಂತಹ ಪ್ರಯತ್ನವನ್ನ ಮಾಡಿ, ಬಹಳ ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಈ ಎಲ್ಲ ಪರಿಹಾರಗಳು ಒಟ್ಟಿಗೆ ಮಾಡಕ್ಕಾಗಲ್ವಾ? ಬೇಡ, ಒಂದೆರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡೋದು ಬಹಳ ಮುಖ್ಯ. ಸುಮ್ನೆ ಕಾಟಾಚಾರಕ್ಕೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಶ್ರದ್ಧೆ ಭಕ್ತಿಯಿಂದ ಮಾಡೋದ್ರಿಂದ ದೈವ ಕೃಪೆ ಅನ್ನುವಂಥದ್ದು ಪಾತ್ರವಾಗ್ತೀರಿ. ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಂತ ಕಷ್ಟದ ದಿನಗಳಿದ್ರು ಕೂಡ ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಧೈರ್ಯ ಬರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.